ಐಶು ರೆಡಿ ಇದ್ದಾಳೆನಮ್ಮ? ಹ್ಞೂ ಅಂಕಲ್ ರೆಡಿ ಇದ್ದಾಳೆ. ಸರಿ ಅಣ್ಣ ಬರಲಿ. ಜೈ ಬನ್ನಿ ಅಕ್ಕ ಹೋಗೋಣ. ಬನ್ನಿ ಅಮ್ಮರೆ. ಶಿವು ಅವ್ರಿಗೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿಬಿಡಪ್ಪ. ಸರಿ ಅಪ್ಪರೆ. ನಮಸ್ಕಾರ ಯಜಮಾನ್ರಿಗೆ. ಹಾಂ ನಮಸ್ಕಾರ, ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀವಿ. ಬನ್ನಿ ಅಮ್ಮ ಬನ್ನಿ ಒಳಗೆ. ಕುಮಾರ್ ಎಲ್ಲಿ ವರುಣ್ ಕಾಣಿಸ್ತಾ ಇಲ್ಲ? ಬರ್ತಿದ್ದಾನೆ. ಸರಿ ಬನ್ನಿ. ಅಂದಾಗೆ ಮನೆ ತುಂಬ ಚೆನ್ನಾಗಿದೆ ಮೂರ್ತಿ. ಥ್ಯಾಂಕ್ ಯು ಕುಮಾರ್. ಬನ್ನಿ ಅಮ್ಮ ಕೂತ್ಕೊ ಬನ್ನಿ. ಶಿವು ಹಾಂ ಅಪ್ಪರೆ ಬನ್ನಿ ಅಮ್ಮ ಕೊಡಿ ತಟ್ಟೆ. ಬನ್ನಿ ಕೂತ್ಕೊ ಬನ್ನಿ ಒಳಗೆ. ಡ್ಯಾಡಿ ಬಾ ವರುಣ್. ವರುಣ್ ಚೆನ್ನಾಗಿದ್ದೀನಪ್ಪ? ಹಾಂ ಅಂಕಲ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹಾಂ ವರುಣ್ ಚೆನ್ನಾಗಿದ್ದೀವಿ. ಬನ್ನಿ ಕೂತ್ಕೊ ಬನ್ನಿ ಒಳಗೆ. ಸರಿ ಅಂಕಲ್. ಜೈ ಐಶುನ ಕರ್ಕೊಂಬರ ಕೇಳಪ್ಪ. ಸರಿ ಅಪ್ಪಾಜಿ. ಅಂದಾಗೆ ಪ್ರಯಾಣ ಎಲ್ಲ ಹೇಗಿತ್ತು ಕುಮಾರ್? ಚೆನ್ನಾಗಿತ್ತು ಮೂರ್ತಿ. ಹಾಗೆ ಎಲ್ಲಿ ನಿಮ್ಮ ಸೊಸೆ ಕಾಣಿಸ್ತಾ ಇಲ್ಲ? ಇದ್ದಾರೆ, ಬರ್ತಾರೆ. ಅದೇ ಹುಡುಗಿ ರೆಡಿ ಮಾಡ್ತಾ ಇದ್ರು, ಸೊ ಇನ್ನೂ ಆಗಿಲ್ಲ ಅನ್ಸುತ್ತೆ, ಬರ್ತಾರೆ ರೀ. ಅಂದಾಗೆ ನಿಮ್ಮ ತಾಯಿಯವರು ಎಲ್ಲೋ ದೇವಸ್ಥಾನಕ್ಕೆ ನಾವು ಹೋಗಿದ್ದಾರೆ ಅಂತ ಹೇಳಿದ್ರಿ ಅಲ್ವಾ, ಹಾಗಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಹಾಂ ಕುಮಾರ್, ಹೋಗಿ 1 ಮಂತ್ ಆಗಿದೆ. ಇನ್ನೇನು ಮಾತುಕತೆ ಅಷ್ಟರಲ್ಲೆಲ್ಲ ಕರೆಸ್ಬಿಡ್ತೀನಿ. ಹುಡುಗಿನ ನೋಡೋ ಶಾಸ್ತ್ರ ಎಲ್ಲ ಮುಗೀಲಿ, ಮಾತುಕತೆ ಅಥವಾ ಎಂಗೇಜ್ಮೆಂಟ್ ಅಷ್ಟರಲ್ಲಿ ಬಂದುಬಿಡ್ತಾರೆ. ಎಲ್ಲರನ್ನೂ ಕರೆಸ್ತೀನಿ ಅಷ್ಟರಲ್ಲಿ. ಒಳ್ಳೇದು ಒಳ್ಳೇದು. ನಮ್ಗೇನು ಮಾತುಕತೆ ಅದೆಲ್ಲ ಏನು ಅವಶ್ಯಕತೆ ಇಲ್ಲ. ಹುಡುಗಿ ನೋಡ್ಕೊಂಡು ಹೋಗ್ತೀವಿ. ಡೈರೆಕ್ಟಾಗಿ ನಮಗೆ ರಿಂಗ್ ಸೆರೆಮನಿ ಮಾಡಿಕೊಟ್ಬಿಡಿ. ನೆಕ್ಸ್ಟು ಮ್ಯಾರೇಜ್ಗೆ ಇಟ್ಕೊಂಡ್ಬಿಡೋಣ. ಆಗ್ಬೋದಮ್ಮ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಡೋಣ ಬಿಡಿ. ಅಂಕಲ್ ನೀರು ತಗೊಳ್ಳಿ. ಕೊಡಮ್ಮ ಇವ್ರು. ಒಂದಂಗೆ ಇವ್ರು ಯಾರು ಗೊತ್ತಾಗ್ಲಿಲ್ವಲ್ಲ. ಆಂಟಿ ನೀರು ತಗೊಳ್ಳಿ. ಪರವಾಗಿಲ್ಲಮ್ಮ. ವರುಣ್ ನೋ ಥ್ಯಾಂಕ್ಸ್ ಅಮ್ಮ. ಅಂಕಲ್ ನೀರು. ಅಲ್ಲಿಡಮ್ಮ, ತೊಗೊತೀವಿ. ಇವ್ರು ನಮ್ಮ ಸೊಸೆ ಇದ್ದಾರಲ್ಲ ಕುಮಾರ್, ಅವ್ರ ಸಿಸ್ಟರು. ಓಕೆ ಓಕೆ. ವೀಣಾ ಐಶುನ ಬೇಗ ಕರ್ಕೊಂಬಂದ್ರಮ್ಮ. ಸರಿ ಅಂಕಲ್. ಐಶು ಬಾರಮ್ಮ. ಅಣ್ಣ ಭಯ ಪಡ್ಬೇಡ ಐಶು, ಏನೂ ಆಗಲ್ಲ, ಹೋಗು. ಏನು ಆಗಲ್ಲ ಗೊತ್ತು, ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಣ್ಣ. ಐಶ್ವರ್ಯ ಸುಮ್ಮನೆ ಜ್ಯೂಸ್ ಕೊಟ್ಬಿಟ್ಟು ಬಂದ್ಬಿಡಮ್ಮ, ನೀನೇನು ಅಲ್ಲಿ ನಿಂತ್ಕೋಬೇಡ. ಶೋಭಾ ಐಶುನ್ ಕರ್ಕೊಂಬಂದ್ರಮ್ಮ. ನೋಡ್ದ ಐಶು, ಮಾವ ಕರೀತಾ ಇದ್ದಾರೆ, ಸುಮ್ಮನೆ ರೇಗಾಡ್ತಾರೆ, ಬಾರಮ್ಮ. ಹೋಗು ಐಶು, ಜ್ಯೂಸ್ ಒಂದು ಕೊಟ್ಬಿಟ್ಟು ಬರೋಗು, ಆಮೇಲೆ ಮಾತಾಡೋಣ. ಜ್ಯೂಸ್ ತಗೋ. ಶೋಭಾ ಬಾ. ಏನ್ರಿ ಇಷ್ಟೊಂದು ಖುಷಿಯಾಗಿದ್ದೀರಾ ನೀವು? ಅಲ್ಲ ಐಶು ನೋಡಿದ್ರೆ ಅಷ್ಟೊಂದು ಎದುರುಕೊಂಡಿದ್ದಾಳೆ, ಹುಡುಗನ ಕಡೆಯವ್ರು ಬೇರೆ ಬಂದಿದ್ದಾರೆ. ಏನು ಭಯ ಪಡ್ಬೇಡ ಶೋಭಾ, ಏನೂ ಆಗಲ್ಲ, ಎಲ್ಲ ನಾನು ನೋಡ್ಕೊತೀನಿ. ಅಂದ್ರೆ ಏನು ಹೇಳ್ತಾ ಇದ್ದೀರಾ ನೀವು? ಅವರೆಲ್ಲ ಹೋಗ್ಲಿ ಇರು, ನಿನಗೆ ಗೊತ್ತಾಗುತ್ತೆ. ಏನೋ ಅಪ್ಪ, ನನಗಂತೂ ತುಂಬಾ ಟೆನ್ಷನ್ ಆಗ್ತಿದ್ದೀರಿ. ಬನ್ನಿ ಅಲ್ಲಿ ಹೋಗೋಣ. ಸರಿ ಸರಿ ನಡಿ. ಒಂದ್ ನಿಮಿಷ ನಿಂತ್ಕೊಳ್ಳಮ್ಮ. ಐಶು ಪರವಾಗಿಲ್ಲ, ಫೋಟೋದಲ್ಗಿಂತ ರಿಯಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ವರುಣ್, ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ ಕಣ. ಅಂದ್ಹಾಗೆ ನಿನ್ನ ಹೆಸರೇನಮ್ಮ? ಐಶ್ವರ್ಯ. ಹೆಸರಿಗೆ ತಕ್ಕಾಗೇನೆ ತುಂಬಾ ಚೆನ್ನಾಗಿದೆಯಾ ಕಣಮ್ಮ. ವರುಣ್, ಹುಡುಗಿನ ನೋಡಿದ್ಯಾ? ಒಪ್ಪಿಗೆ ಆದ್ರಾ? ಆಗಿರ್ತಾರೆ ಬಿಡು, ಫೋಟೋ ನೋಡಿನೇ ಅಷ್ಟು ಇಷ್ಟಪಟ್ಟಿದ್ದೆ. ಓಕೆ ಡ್ಯಾಡಿ, ಹುಡುಗಿ ಹತ್ರ ಮಾತಾಡ್ಬೇಕು ನಾನು. ಪರವಾಗಿಲ್ಲ ವರುಣ್, ನೀವೇನು ವರಿ ಮಾಡ್ಕೊಂಬೇಡಿ, ಹುಡುಗಿ ಮನ್ಸೇ ಒಪ್ಕೊಂಡಿದ್ದಾರೆ. ಪರವಾಗಿಲ್ಲ ಬಿಡ್ರಿ, ಏನೋ ನಮ್ಮ ಹುಡುಗಿ ಜೊತೆ ಮಾತಾಡ್ಬೇಕು ಅಂತ ಆಸೆ ಪಡ್ತಿದ್ದಾನೆ, ಈಗಿನ ಕಾಲದವ್ರಲ್ವಾ, ಏನ್ ತೊಂದರೆ ಇಲ್ಲ ಬಿಡಿ. ಅಣ್ಣ ಮಾತಾಡೋದೆಲ್ಲ ಏನು ಅವಶ್ಯಕತೆ ಇಲ್ಲ. ಹಾಗಂದ್ರೆ ಹೇಗಮ್ಮ ಐಶ್ವರ್ಯ? ಒಬ್ರಿಗೊಬ್ರು ಮಾತಾಡಿ ಅರ್ಥ ಮಾಡ್ಕೊಂಡ್ರೆ ಅಲ್ವಾ ಮುಂದುವರಿಯಕ್ಕಾಗೋದು. ನಿನ್ಗೂ ಸ್ವಲ್ಪ ಧೈರ್ಯ ಬಂದಂಗಾಗುತ್ತೆ. ಹುಡುಗಿ ನೋಡ್ಕೊಂಡು ಹೋದ್ ಮಾತ್ರಕ್ಕೆ ಸುಮ್ಮನೆ ಇರಕ್ಕಾಗುತ್ತಾ? ಆಮೇಲೆ ಹೋಗೋದು ಬರೋದು, ಶಾಪಿಂಗು, ಅದು ಇದು ಎಲ್ಲ ಇದ್ದೇ ಇರುತ್ತಲ್ಲ ನಮ್ಮ ಹುಡುಗನ ಜೊತೆ. ಪರವಾಗಿಲ್ಲ, ಒಂದ್ಸರಿ ಮಾತಾಡು, ನಿಮ್ಗೂ ಅಭ್ಯಾಸ ಆಗುತ್ತೆ. ಐಶು ಹೋಗಿ ಮಾತಾಡು, ಏನು ತೊಂದರೆ ಇಲ್ಲ. ಏನು ಭಯ ಪಡ್ಬೇಡ, ಹೋಗು. ನಮ್ಗೇನು ಈ ಸಂಬಂಧ ಒಪ್ಪಿಗೆ ಆಗಿದೆ, ನಿಮ್ಗೂ ಈ ಸಂಬಂಧ ಒಪ್ಪಿಗೆ ಆಗಿದ್ರೆ ಮುಂದುವರಿಸಬಹುದು. ಜೈ, ನೀನು ಹುಡುಗ ಓಕೆನಾ? ಹಾಂ ಅಪ್ಪಾಜಿ. ಎಕ್ಸ್ಕ್ಯೂಸ್ ಮೀ. ಹಲೋ, ನಿಮಗೆ ಮಾತಾಡ್ಸ್ತಾ ಇರೋದು. ಮಾತಾಡ್ಬೇಕು ಅಂತ ಬಂದಿದ್ದು ನೀವೇ ಅಲ್ವಾ, ಏನ್ ಹೇಳಿ? ಯಾಕ್ರಿ ಅಷ್ಟೊಂದು ಕೋಪ ಮಾಡ್ಕೊಂಡು ಆ ಕಡೆ ತಿರ್ಕೊಂಡು ಮಾತಾಡ್ತಾ ಇದ್ದೀರಾ? ಫ್ರೆಂಡ್ಸ್ ಆಗಿ ನಮ್ಮ ಜೊತೆ ಮಾತಾಡ್ಬೋದಲ್ವಾ? ಏನು ಫ್ರೆಂಡ್ಸ್ ಆಗಿನಾ? ಮದುವೆ ಮಾಡ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿರೋರ ಹತ್ರ ಫ್ರೆಂಡ್ಸ್ ಆಗಿ ಹೇಗೆ ಮಾತಾಡೋದು? ಇಲ್ಲೇ ಕಣ್ರಿ ನೀವು ತಪ್ಪು ತಿಳ್ಕೊಂಡಿರೋದು ನಮ್ಮ ಬಗ್ಗೆ. ಅಂದ್ರೆ ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಉದ್ದೇಶಪೂರ್ವಕವಾಗಿ ನಾನು ಕರ್ಕೊಂಡು ಬಂದಿದ್ದು. ಇದೆಲ್ಲ ನಿಮಗೆ ಕಾಮನ್ ತಾನೇ? ಮನೆಯೆಲ್ಲರೂ ಒಪ್ಪಿದ್ದಾಗಿದೆಯಲ್ಲ, ಮತ್ತೆ ಇನ್ನೇನು ಹೇಳಿ? ಮನೆಯವರೆಲ್ಲ ಒಪ್ಕೊಂಡಿದ್ದಾಗಿದೆ, ಆದರೆ ಒಪ್ಕೊಳ್ಬೇಕಾಗಿರೋರೇ ಒಪ್ಕೊಂಡಿಲ್ವಲ್ಲ. ಏನು ಹೇಳ್ತಾ ಇದ್ದೀರಾ ನೀವು? ನಿಜಾನೇ ಅಲ್ವೇಂದ್ರಿ, ಮನೆಯವರೆಲ್ಲರೂ ಒಪ್ಕೊಂಡಿದ್ದಾರೆ, ಆದರೆ ಮದುವೆ ಆಗಬೇಕಾಗಿರೋರು ಒಪ್ಕೊಂಡಿಲ್ವಲ್ಲ. ಮನಸ್ಸಾಕ್ಷಿ ಮುಟ್ಕೊಂಡು ಹೇಳಿ, ನಿಜವಾಗ್ಲೂ ನೀವು ನನ್ನನ್ನು ಒಪ್ಕೊಂಡಿದ್ದೀನಿ ಅಂತ.
ಯಾಕ್ರಿ ಮಾತಾಡದೆ ಸುಮ್ಮನೆ ನಿಂತಿದ್ದೀರಾ? ನಾನು ಮೊದಲೇ ಹೇಳಿದ್ದೇನಲ್ವಾ ಫ್ರೆಂಡಾಗಿ ಮಾತಾಡ್ಬೋದು ಅಂತ. ಈ ಥರ ನೀವೇನು ಮಾತಾಡದೆ ನಿಂತ್ಕೊಂಡ್ರೆ ಖಂಡಿತ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನಮ್ಮ ಅಣ್ಣ ನಮ್ಮ ಅಪ್ಪಾಜಿ ಏನ್ ನಿರ್ಧಾರ ತಗೊಳ್ತಾರೋ ಅದೇ ನಮ್ಮ ಕೊನೆ ನಿರ್ಧಾರ. ಅಂದರೆ ಬಲವಂತಕ್ಕೆ ಮದುವೆ ಆಗ್ತಾ ಇದ್ದೀರಾ? ಮನ್ಸಲ್ಲಿ ಒಬ್ಬರನ್ನ ಇಟ್ಕೊಂಡು ಮನೆಯವ್ರಿಗೋಸ್ಕರ ನನ್ನನ್ನು ಮದುವೆ ಆಗಿ ನನ್ನ ಜೀವನ ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಲ್ವಾ? ನೋಡಿ, ಆ ಥರ ಭಾವನೆ ನನಗಿಲ್ಲ. ಈ ಮದುವೆ ನನಗಿಷ್ಟ ಇಲ್ಲ ಅಂತ ಮೊದಲೇ ನಾನು ಮನೇಲಿ ಹೇಳಿದ್ದೀನಿ. ಆದರೂ ಕೂಡ ಎಲ್ಲರೂ ನಿಮ್ಮ ಸಂಬಂಧನ ಒಪ್ಪಿ ನನಗೆ ಮದುವೆ ಮಾಡಿಸ್ತಾ ಇದ್ದಾರೆ. ಅಲ್ರಿ, ಅವರೇನೋ ಮದುವೆ ಮಾಡಿಸ್ತಾ ಇದ್ದಾರೆ, ಜೀವನ ಮಾಡಬೇಕಾಗಿರೋದು ಅವರ ನಾವಾ? ಇಷ್ಟಕ್ಕೂ ನಿಮಗೆ ನಾನು ಇಷ್ಟನೇ ಇಲ್ಲ ಅಂದಮೇಲೆ ಈ ಮದುವೆಗೆ ಯಾಕೆ ಒಪ್ಕೊಳ್ತಾ ಇದ್ದೀರಾ? ಈಗಲಾದರೂ ಎಲ್ಲರ ಮುಂದೆ ಡೈರೆಕ್ಟಾಗಿ ಹೇಳ್ಬೋದಾಗಿತ್ತಲ್ವಾ? ಅಷ್ಟೊಂದು ಧೈರ್ಯ ನನಗಿಲ್ಲ. ನಮ್ಮ ಅಪ್ಪನ ಮರ್ಯಾದೆ ಕಳೆಯೋದಕ್ಕೆ ನನಗಿಷ್ಟ ಇಲ್ಲ. ನೀವೇ ಹೇಗಾದ್ರೂ ಮಾಡಿ ಈ ಮದುವೆನ ನಿಲ್ಲಿಸಿ. ಅಂದರೆ ನಮ್ಮ ಮನೆಯವ್ರ ಮರ್ಯಾದೆ ಹೋದ್ರೂ ಪರವಾಗಿಲ್ವಾ? ಇಷ್ಟಕ್ಕೂ ಈ ಮದುವೆ ನನಗಿಷ್ಟ ಇಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅಲ್ರಿ, ಅಷ್ಟು ಗೊತ್ತಾಗಲ್ವಾ? ನಿಮ್ಮ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ ಈ ಮದುವೆ ನಿಮ್ಗೆ ಇಷ್ಟ ಇದೆಯಾ ಇಲ್ವಾ ಅಂತ. ಹಾಗಾದ್ರೆ ನನ್ನ ಮನ್ಸಲ್ಲಿ ಬೇರೆಯವರು ಇದ್ದಾರೆ ಅಂತ ನಿಮ್ಗೆ ಹೇಗ್ರಿ ಗೊತ್ತು? ಅದೆಲ್ಲ ನಿಮ್ಮ ಅಣ್ಣನೇ ನಿಮ್ಮ ಜೊತೆ ಮಾತಾಡ್ತಾರೆ. ಸರಿ ಬನ್ನಿ ಹೋಗೋಣ. ಏನು, ಅಣ್ಣ ಮಾತಾಡ್ತಾನ? ನೋಡಿ, ಅದು ನಿಮ್ಮ ಪರ್ಸನಲ್ ವಿಷಯ. ಆದರೆ ನನಗಂತೂ ಒಂದು ವಿಚಾರದಲ್ಲಿ ಖುಷಿ ಆಯಿತು. ಮದುವೆಗೆ ಮುಂಚೆನೇ ಎಲ್ಲ ಡಿಸಿಷನ್ ತೊಗೊಂಡಿದ್ದು ಒಳ್ಳೇದೇ ಆಯಿತು. ಎನಿವೇಸ್, ಆಲ್ ದ ಬೆಸ್ಟ್. ನನಗೆ ಮೋಸ ಆದರೂ ಪರವಾಗಿಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಮೋಸ ಆಗೋದಕ್ಕೆ ನಾನು ಯಾವತ್ತೂ ಬಿಡಲ್ಲ. ಅವ್ರು ನಿನ್ನನ್ನು ಮನ್ಸಾರೆ ಇಷ್ಟಪಟ್ಟಿದ್ದಾರೆ, ನಮ್ಮ ಮನೆ ಸೊಸೆ ಅಂತ ತೀರ್ಮಾನ ಮಾಡಿದ್ದಾರೆ. ನಮ್ಮ ಅಪ್ಪಾಜಿ ನಿಮ್ಮ ಅಪ್ಪಾಜಿ ಫ್ರೆಂಡ್ಸೇ ಆಗಿರ್ಬೋದು, ಆದರೆ ಅವ್ರಿಗೇನು ಗೊತ್ತು ನಿನ್ನ ಮನ್ಸಲ್ಲಿ ಏನಿದೆ ಅಂತ? ನಾನು ಫಾರಿನಲ್ಲಿರ್ಬೋದು, ಆದರೆ ನಮ್ಮ ಅಪ್ಪ ಅಮ್ಮ ಹುಟ್ಟಿ ಬೆಳೆದಿದ್ದೆಲ್ಲ ಇಂಡಿಯಾದಲ್ಲೇ. ಈಗ ಅವ್ರು ಇಷ್ಟಪಡ್ತಾ ಇರೋದು ಇಂಡಿಯನ್ ಕಲ್ಚರಲ್ಲಿರೋ ಹುಡುಗಿನೇ ಬೇಕು ಅಂತ. ಅದಕ್ಕಾಗಿ ಫ್ರೆಂಡ್ ಮಗಳಲ್ವಾ ಅಂತ ಇಷ್ಟಪಟ್ಟಿದ್ದಾರೆ. ಆದರೆ ಇಲ್ಲಿ ವಿಷಯನೇ ಬೇರೆ ಇದೆ. ಸೊ ನನಗೆ ನನ್ನ ಲೈಫ್ ಎಷ್ಟು ಇಂಪಾರ್ಟೆಂಟೋ ನನ್ನ ತಂದೆ ತಾಯಿ ಖುಷಿನೂ ನನಗೆ ಅಷ್ಟೇ ಇಂಪಾರ್ಟೆಂಟು. ನನಗೆ ಬೇರೆ ಕಡೆ ಹುಡುಗಿ ಸಿಗ್ಬೋದು, ಆದರೆ ನೀವು ನನ್ನನ್ನು ಮದುವೆ ಆದರೆ ನೀವು ಇಷ್ಟಪಟ್ಟಿರೋ ಹುಡುಗ ಮತ್ತೆ ನಿಮಗೆ ಸಿಗಲ್ಲ. ನಿಜ ಹೇಳಬೇಕಂದ್ರೆ ಫೋಟೋ ನೋಡಿನೇ ನಾನು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೆ. ಆದರೆ ಏನು ಮಾಡೋದು, ಆ ಅದೃಷ್ಟ ನನಗಿಲ್ಲ. ಸೊ ಅನ್ಲಕ್ಕಿ. ನಿಜವಾಗ್ಲೂ ನೀವು ನಿಜ ಹೇಳ್ತಾ ಇದ್ದೀರಾ? ಹೌದು ರೀ, ಈ ವಿಷಯ ನನಗೆ ಗೊತ್ತಾಯ್ತು ಅಂತ ಕನ್ಫ್ಯೂಸ್ ಆಗಿದ್ದೀರಾ? ನಿಮ್ಮ ಹುಡುಗನೇ ನನ್ನ ಹತ್ರ ಬಂದು ಎಲ್ಲ ವಿಷಯನೂ ಹೇಳಿದ್ದಾರೆ. ಇದನ್ನು ನಾನು ಮನೇಲೇ ಇದ್ಕೊಂಡು ಕ್ಯಾನ್ಸಲ್ ಮಾಡ್ಬೋದಾಗಿತ್ತು, ಆದರೆ ನಮ್ಮ ಅಪ್ಪ ಅಮ್ಮ ತುಂಬ ನಂಬಿಕೆ ಇಟ್ಟಿದ್ರಲ್ವ. ಸೊ ಇದು ಕನ್ಫ್ಯೂಸ್ ಆಗೋದು ಬೇಡ, ಯಾಕಂದರೆ ನಿಮ್ಮ ಅಪ್ಪಾಜಿ ಇದಕ್ಕೆ ತುಂಬಾ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರಂತೆ. ಹಾಗಾಗಿ ನಿಮ್ಮ ಅಣ್ಣ ಕೂಡ ನನಗೆ ಹೇಳಿದ್ದಾರೆ. ಸೊ ನೀವೇ ಬಂದು ಮದುವೆನ ಕ್ಯಾನ್ಸಲ್ ಮಾಡಬೇಕು ಅಂತ. ಹಾಗಾಗಿ ಈಗ ನಾನೇ ಏನಾದರೂ ಒಂದು ಮ್ಯಾನೇಜ್ ಮಾಡ್ತೀನಿ. ಸೊ ನೀವು ಕೂಡ ಅದಕ್ಕೆ ಫೋಕಸ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ರೀ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ನನಗೆ ಯಾಕ್ರಿ ಥ್ಯಾಂಕ್ಸ್ ಹೇಳ್ತೀರಾ? ನಿಮ್ಮ ಹುಡುಗಂಗೆ ನಿಮ್ಮ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಯಾಕೆ ಗೊತ್ತಾ, ನನ್ನ ಲೈಫ್ ಸೇವ್ ಆಯ್ತಲ್ವಾ ಅದಕ್ಕೆ. ಹಾಗಂತ ನೀವು ನನ್ನನ್ನು ಮದುವೆ ಆಗಿದ್ರೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇರಲಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನನ್ನನ್ನು ಮದುವೆ ಆಗಿದ್ರೆ ನೀವು ನೋವು ತಿಂತಾ ಇದ್ರಲ್ವಾ, ಸೊ ಅದನ್ನು ನೋಡಿಕೊಂಡು ನಾನು ಕೂಡ ಬೇಜಾರಾಗ್ತಿದ್ದೆ. ಅದಕ್ಕೆ ಫಸ್ಟ್ ಆಫ್ ಆಲ್ ನೀವಿಬ್ಬರು ಒಬ್ರಿಗೊಬ್ರನ್ನ ತುಂಬ ಇಷ್ಟಪಟ್ಟಿದ್ದೀರಾ, ಮದುವೆನೂ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ. ಮಧ್ಯದಲ್ಲಿ ಮೂರನೇವನು ನಾನು. ಸೊ ನಾವಿಷ್ಟೇ ದೊಡ್ಡತನದಲ್ಲಿದ್ದರೂ ಕೂಡ ಪ್ರೀತಿ ಮುಂದೆ ಅದು ಯಾವುದೂ ದೊಡ್ಡದಲ್ಲ. ಇವಾಗ ನಿಮ್ಗೆ ಹ್ಯಾಪಿನಾ? ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಿದೆ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಮದುವೆ ಒಪ್ಕೊಂಡು ಮದುವೆ ನಡೆದೋಗ್ಬಿಡುತ್ತೋ ಅಂತ ಭಯ ಆಗಿತ್ತು. ನಾನು ಕೂಡ ಮನುಷ್ಯನೇ ಕಣ್ರಿ, ಒಂದು ಹುಡುಗಿ ಮನಸ್ಸು ನೋಯಿಸೋ ಅಷ್ಟು ಮೃಗ ಅಲ್ಲ. ತುಂಬ ಥ್ಯಾಂಕ್ಸ್. ನೀವಿಷ್ಟು ಒಳ್ಳೆಯವರಾಗಿರೋದಕ್ಕೆ. ನಮ್ಮ ಅಣ್ಣ ಮತ್ತೆ ನಮ್ಮ ಹುಡುಗನ ಮಾತು ಕೇಳ್ಕೊಂಡು ಬಂದು ಇಷ್ಟವರೆಗೂ ಮುಂದುವರೆದಿದ್ದೀರಾ. ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ. ನಾವಿಷ್ಟಪಟ್ಟಿರೋರು ಎಲ್ಲೇ ಇದ್ರೂ ಖುಷಿಯಾಗಿದ್ದರೆ ನಮ್ಗೆ ಅಷ್ಟೇ ಸಾಕು. ಸೊ ಬನ್ನಿ ಹೋಗೋಣ. ತುಂಬ ಥ್ಯಾಂಕ್ಸ್. ಪರವಾಗಿಲ್ಲ ಐಶ್ವರ್ಯ ಅವರೇ, ನಿಮ್ಮನ್ನು ನೋಡಿದ್ರೇ ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ಸರಿ ಬನ್ನಿ. ಮಧು, ನನಗೂ ಗೊತ್ತಿದೆ ಹುಡುಗನ ಜೊತೆ ಮಾತಾಡಿದ್ದೀರಾ. ಇಷ್ಟೆಲ್ಲ ಟೆನ್ಷನ್ ಆಗಿತ್ತು ನನಗೆ. ಹಲೋ ಮೇಡಮ್. ಮಧು, ನೀವಿಲ್ಲಿ? ನಿಜವಾಗ್ಲೂ ನೀವು ಬಂದಿದ್ದೀರಾ? ಏಕೆ ಡೌಟಾ? ಹೋಗಿ ನನ್ನ ಜೊತೆ ಮಾತಾಡ್ಬೇಡಿ ನೀವು. ಏನಕ್ಕೆ? ನನಗೂ ಗೊತ್ತಿಲ್ಲದೆ ಅಣ್ಣನ ಜೊತೆ ಮಾತಾಡಿ ಹುಡುಗನ ಹತ್ರ ಮಾತಾಡಿದ್ದೀರಾ ಇಬ್ರು. ಮತ್ತಿನ್ನೇನು ಮಾಡೋದು, ನಿಮ್ಮ ಅಪ್ಪಾಜಿ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತಾರಲ್ಲ ನೀನನ್ನ. ಸರಿ, ನನಗೂ ಒಂದು ಮಾತು ಹೇಳ್ಬೇಕು ತಾನೆ. ಬೆಳಗ್ಗಿಂದ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನನಗೆ. ಸರಿ ಸರಿ, ಇವಾಗ ಬೇಗ ಹೋಗು, ನಿಮ್ಮ ಅಪ್ಪಾಜಿ ಕಾಯ್ತಾ ಇರ್ತಾರೆ. ಮಧು, ನಾನು ಬರೋವರೆಗೂ ಇಲ್ಲೇ ಇರ್ತೀರಾ? ಸಾರಿ ಯಶು, ನಾನು ಬಂದಿದ್ದ ಕೆಲಸ ಮುಗೀತು. ಸೊ ಟೈಮ್ ಆಯಿತು, ನಾನು ಹೊರಡ್ತೀನಿ, ಕೆಲಸ ಇದೆ. ನನಗಿಂತ ಇಂಪಾರ್ಟೆಂಟಾ ನಿಮಗೆ? ಹೌದು, ನಿನಗಿಂತ ಇಂಪಾರ್ಟೆಂಟು. ಹೌದಾ? ಹಾಗಿದ್ರೆ ಮದುವೆ ಯಾಕೆ ನಿಲ್ಲಿಸ್ತಾ ಇದ್ದೀರಾ? ಸುಮ್ಮನೆ ತಮಾಷೆಗೆ. ತಮಾಷೆ ಮಾಡಬೇಡಿ ನೀವು. ಲೂಸು, ಬೇಗ ಹೋಗು, ಇಲ್ಲೇ ಇರ್ತೀನಿ. ಪ್ಲೀಸ್ ಮಧು, ನಿಮ್ಮ ಜೊತೆ ಮಾತಾಡಬೇಕು. ಹೋಗ್ಬೇಡಿ, ಇಲ್ಲೇ ಇರಿ. ಹೊರಗಡೆ ಇರ್ತೀನಿ. ಸೊ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಒಂದು ಕಾಲ್ ಮಾಡಿ ಬರ್ತೀನಿ, ಸರಿನಾ? ಖಂಡಿತ ಬರ್ತಿರ್ತಾನೆ. ನಿಜವಾಗ್ಲೂ ಮತ್ತೆ ಇಲ್ಲೇ ಸಿಗ್ತೀನಿ, ಸರಿನಾ? ಸರಿ, ಬೇಗ ಹೋಗು. ನನ್ನ ತಂಗಿಗೋಸ್ಕರ ಎಷ್ಟು ರಿಸ್ಕ್ ತೊಗೊತಾ ಇದೆಯಾ? ಪರವಾಗಿಲ್ಲ, ತುಂಬ ಖುಷಿ ಆಯಿತು. ಹಲೋ ಹಲೋ ಜೈ, ನಾನು ಮಧು ಮಾತಾಡ್ತಿರೋದು. ಹೇಳು ಮಧು, ಏನು ತುಂಬ ಅಪ್ರೂಪಕ್ಕೆ ಕಾಲ್ ಮಾಡಿಬಿಟ್ಟಿದ್ಯಾ? ನನಗೂ ನಂಬರ್ ಗೊತ್ತಾಗುತ್ತೆ, ನಾನೇ ಬ್ಲಾಕ್ ಲಿಸ್ಟ್ಗೆ ಹಾಕಿಲ್ಲ ನೀನು ನಂಬರು. ಪ್ಲೀಸ್ ಜೈ, ಹಾಗೆಲ್ಲ ಮಾತಾಡಬೇಡ. ಏಕೆ?
ನೀವು ನಮ್ಮ ಮನ್ಸು ನೋಯಿಸ್ಬೇಕಾದ್ರೆ ನಿಮ್ಗೇನು ಅನ್ನಿಸ್ದೇ ಇರೋದು, ಇವಾಗ ನಾವು ಮಾತಾಡ್ಬಿಟ್ರೇ ನಿಮ್ಮ ಮನ್ಸಿಗೆ ನೋವಾಗುತ್ತೆ ಅಲ್ವಾ? ಸಾರಿ ಜೈ, ದಯವಿಟ್ಟು ಆ ಥರ ಏನೂ ತಿಳ್ಕೊಬೇಡ. ಸರಿ, ವಿಷಯ ಗೊತ್ತಾಗಿ ಎಷ್ಟು ದಿನ ಆಯಿತು? ಯಾವತ್ತು ಕಾಲ್ ಮಾಡಿದ್ಯಾ ನೀನು ನನಗೆ? ಮಾಡಬೇಕು ಅಂತಲೇ ಇದ್ದೆ, ಆದರೆ ಯಾಕೋ ಮನ್ಸು ಬರಲಿಲ್ಲ. ಹೋ, ನಾನೇ ಕಾಲ್ ಮಾಡಿ ಮಾತಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅಲ್ವಾ? ಇಷ್ಟೇ ಆಗಿದೆ, ಇನ್ನು ಅದಾಗಲ್ವಾ ಅನ್ನೋ ಒಂದು ಧೈರ್ಯ ನಿನಗೆ ಅಲ್ವಾ? ಆ ಥರ ಎಲ್ಲ ತಿಳ್ಕೊಬೇಡ ಜೈ. ಸರಿ, ಏನು ಇವಾಗ ಕಾಲ್ ಮಾಡಿದ್ದು? ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು. ಏನಂತ ಅರ್ಜೆಂಟು? ಐಶುಗೆ ಹುಡುಗ ಬರ್ತಾ ಇರೋದು ನಿಜ ಅಲ್ವಾ? ಹೌದು, ಹುಡುಗ ಬರ್ತಿದ್ದಾರೆ, ಮದುವೆನೂ ಮಾಡ್ತೀವಿ. ಪ್ಲೀಸ್ ಜೈ, ಹಾಗೆಲ್ಲ ಮಾತಾಡಿ ನನಗೆ ಟೆನ್ಷನ್ ಕೊಡಬೇಡ. ಮತ್ತೆ ನೀವೆಲ್ಲೋ ಇದ್ಕೊಂಡು ಎಲ್ಲ ಫೋನಲ್ಲೇ ಡಿಸೈಡ್ ಮಾಡೋರ ಹತ್ರ ನಾವೇನು ಡಿಸೈಡ್ ಮಾಡೋದು? ಪ್ಲೀಸ್ ಜೈ, ಅರ್ಥ ಮಾಡ್ಕೊ. ನಾನು ನಿನ್ನ ಹತ್ರ ಡೈರೆಕ್ಟಾಗಿ ಮಾತಾಡಬೇಕು. ನಾನು ಹಾಸ್ಪಿಟಲಲ್ಲಿದ್ದೀನಿ, ಈಗ ಮಾತಾಡೋಕ್ಕಾಗಲ್ಲ. ಸಂಜೆ ದಯವಿಟ್ಟು ಸಿಗ್ತೀಯಾ? ನನ್ನ ಹತ್ರ ಮಾತಾಡೋ ಅಂತ ಎಮರ್ಜೆನ್ಸಿ ಏನಿದೆ? ಮಾತು ಮರೆಸ್ಬೇಡ. ನಿಮ್ಮ ಹುಡುಗಿನೇ ಎಲ್ಲ ಹೇಳಿರ್ಬೇಕಲ್ವಾ? ಅವಳು ಹೇಳಿದಾಳೆ, ಬಟ್ ನಾನು ನಿನ್ನ ಜೊತೆ ಮಾತಾಡಬೇಕು. ಸರಿ, ಫೋನಲ್ಲೇ ಹೇಳು ಪ್ಲೀಸ್ ಜೈ. ಸಂಜೆ ಖಂಡಿತ ಸಿಗ್ತೀಯಾ ಅಂತ ಅಂದ್ಕೊಂಡಿದ್ದೀನಿ. ಸರಿ, ಥ್ಯಾಂಕ್ ಯು ಜೈ. ಪಾಪ ಮಧು ತುಂಬ ಟೆನ್ಷನಲ್ಲಿದ್ದಾನೆ ಅಂತ ಕಾಣಿಸುತ್ತೆ. ಹೇಗೂ ಸಂಜೆ ಮಧುನೂ ಸಿಗ್ತಾ ಇದ್ದಾನೆ. ಇದೇ ಟೈಮ್ಗೆ ಹುಡುಗನೂ ಅಲ್ಲೇ ಬರೋಕ್ಕೆ ಹೇಳ್ಬಿಟ್ರೆ ಈ ಪ್ರಾಬ್ಲಮೇ ಕ್ಲಿಯರ್ ಆಗಿಬಿಡುತ್ತೆ. ಸೊ ಹುಡುಗಂಗೊಂದು ಕಾಲ್ ಮಾಡಿ ಬರೋಕ್ಕೆ ಹೇಳ್ತೀನಿ. ಏನೋ ಮಾತಾಡಬೇಕು ಅಂತ ಅರ್ಜೆಂಟಾಗಿ ಬರೋಕ್ಕೆ ಹೇಳಿ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ರೆ? ಸಾರಿ ಜೈ, ನಿನಗೆ ಹೇಗೆ ಮುಖ ತೋರಿಸ್ಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಮೊದಲೇ ಇದ್ರ ಬಗ್ಗೆ ಯೋಚನೆ ಮಾಡಿದ್ದಿದ್ರೆ ಇವಾಗ ಇಷ್ಟೊಂದು ಟೆನ್ಷನೇ ಆಗ್ತಾ ಇರಲಿಲ್ಲ ನಿನಗೆ. ಅವಾಗ ನಾನು ಆ ಥರ ಯೋಚನೆ ಮಾಡಿದರೆ ಐಶು ನನಗೆ ಸಿಗ್ತಾ ಇರಲಿಲ್ವಲ್ಲ. ಈಗಲೂ ನಿನಗೆ ಸಿಕ್ಕಿದ್ದಾಳೆ ಅಂತ ಯಾರು ಹೇಳಿದ್ರು? ಅವಳಿಗೆ ಬೇರೆ ಕಡೆ ಹುಡುಗ ನೋಡಿದೀವಲ್ಲ. ಪ್ಲೀಸ್ ಜೈ, ಆ ಥರ ಹೇಳಬೇಡ. ಐಶು ಇಲ್ಲದೆ ನಿಜವಾಗ್ಲೂ ನಾನು ಬದುಕಿರಲ್ಲ. ಹಾಗಿದ್ರೆ ಮುಂಚೆನೇ ನನ್ನ ಹತ್ರ ಮಾತಾಡ್ಬೇಕು ತಾನೇ? ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಲ್ವಾ, ಸಮಯ ನೋಡ್ಕೊಂಡು ಮಾತಾಡೋಣ ಅಂತ ಸುಮ್ಮನೆ ಆಗಿದ್ದೆ. ಸರಿ, ವಿಷಯ ಗೊತ್ತಾಗಿ ಎಷ್ಟು ದಿನ ಆಯಿತು? ಅಟ್ಲೀಸ್ಟ್ ಒಂದು ಕಾಲ್ ಮಾಡಿದ್ಯಾ ನನಗೆ ಮೀಟ್ ಮಾಡೋಣ ಅಂತ? ಅದು ಇವತ್ತು ಕಾಲ್ ಮಾಡಿದ್ಯಾ? ಯಾಕೆ ಅಂದರೆ ಇಷ್ಟು ಬೇಗ ನೀವು ಹುಡುಗನ ಕರೆಸಿ ಅವಳಿಗೆ ಮದುವೆ ಮಾಡೋ ಅಂಥ ಅವಶ್ಯಕತೆ ಆದರೆ ಏನಿದೆ? ಓಹೋ, ಇದನ್ನೆಲ್ಲ ಕ್ವಶನ್ ಮಾಡ್ತಾ ಇದೆಯಾ ನೀನು? ನೋಡು ಜೈ, ಅವಳು ನನ್ನ ಹುಡುಗಿ, ಅವಳು ನನಗೆ ಮಾತ್ರ ಸ್ವಂತ. ಅವಳನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ ಅಷ್ಟೇ. ಸರಿ, ಮುಂದೆ ಏನು ಮಾಡಬೇಕು ಅಂತಿದ್ಯಾ? ನಾನೇನು ಮಾಡಬೇಕು ಅಂತಿಲ್ಲ, ನೀನೇ ಏನಾದರೂ ಮಾಡು ಅಷ್ಟೇ. ನಾನೇ ಏನಾದರೂ ಮಾಡೋಂತ ನನಗೆ ಹೇಳಿದ್ರೆ ಮನೇಲಿ ನಮ್ಮ ಅಪ್ಪಾಜಿ ಒಪ್ತಾ ಇಲ್ಲ. ಪ್ಲೀಸ್ ಜೈ, ನಮ್ಮ ಪ್ರೀತಿ ವಿಷಯ ಏನೋ ಮನೇಲಿ ಹೇಳಿದ್ವಲ್ಲ, ಆದರೂ ಕೂಡ ಅಪ್ಪಾಜಿ ಅವ್ರ ಫ್ರೆಂಡ್ ಮಗನಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನಾನು ಏನೇ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ಇರೋದಿದ್ದ ಹಾಗೇನೆ ನಮ್ಮ ಪ್ರೀತಿ ವಿಚಾರ ಹೇಳ್ಬೋದಾಗಿತ್ತಲ್ವ ಜೈ? ಹೇಳ್ತಾ ಇದ್ದೀನಲ್ವ ಮಧು, ಅವಳು ಯಾವುದೇ ಹುಡುಗನ ಇಷ್ಟಪಟ್ಟರು ನಮ್ಮ ಅಪ್ಪಾಜಿ ಒಪ್ಪೋದಿಲ್ಲ. ಅವ್ರು ಇಷ್ಟಪಟ್ಟಂತೆ ಅವ್ರ ಫ್ರೆಂಡ್ ಮಗನ ಕೊಟ್ಟೆ ಮದುವೆ ಮಾಡಬೇಕು ಅಂತ ಇದ್ದಾರೆ. ಹಾಗಿದ್ರೆ ಐಶುನ ಬಿಟ್ಕೊಡೋಕೆ ನನಗೂ ಮನಸ್ಸಿಲ್ಲ. ಸರಿ, ಇದನ್ನೆಲ್ಲ ಫೇಸ್ ಮಾಡಬೇಕು ಅನ್ನೋ ಧೈರ್ಯ ಇದ್ದರೆ ಮಾತ್ರನೇ ಪ್ರೀತಿ ಮಾಡಬೇಕು, ಇಲ್ಲಾಂದರೆ ಯಾಕೆ ಮಾಡಬೇಕು? ಸರಿ ಹೇಳು, ನಾನು ಏನು ಮಾಡಬೇಕು ಅಂತ, ಅದನ್ನೇ ಮಾಡ್ತೀನಿ. ಏನು ಹೇಳಿದ್ರು ಮಾಡ್ತೀಯಾ? ಐಶುಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಹೇಳು, ನಾನು ಬೇಕಾದರೆ ಇವತ್ತೇ ಅವಳಿಗೆ ಮದುವೆ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ದೀನಿ. ಓಹೋ, ಅಷ್ಟೊಂದೆಲ್ಲ ಬೇಡಪ್ಪ. ಮತ್ತೆ ಏನು ಮಾಡಬೇಕು ಹೇಳು ಜೈ? ಐಶುನ ಬಿಟ್ಟು ನಾನು ಒಂದಿನೂ ಬದುಕಿರಲ್ಲ. ಅಂಥದ್ರಲ್ಲಿ ಹುಡುಗನ ಕರೆಸ್ತಾ ಇದ್ದೀರಾ? ನಮ್ಮ ಪ್ರೀತಿ ವಿಚಾರ ಗೊತ್ತಿದ್ದು ನೀನು ಇದೆಲ್ಲ ಮಾಡ್ತಾ ಇದ್ದೀಯಲ್ಲ ಜೈ, ನಿನ್ಗೇನು ಅನ್ಸಲ್ವಾ? ನಾನೇನು ಮಾಡೋಕ್ಕಾಗುತ್ತೆ? ನನ್ನ ತಂಗಿ ತುಂಬ ಧೈರ್ಯವಂತನ ಪ್ರೀತಿ ಮಾಡಿದ್ದಾಳೆ, ಅವನು ಇದನ್ನೆಲ್ಲ ಫೇಸ್ ಮಾಡ್ತಾನೆ ಅಂತ ನಾನು ಸುಮ್ಮನೆ ಆಗಿದ್ದೀನಿ. ಸರಿ ಬಿಡು, ಹಾಗಿದ್ರೆ ಇವತ್ತೇ ಅಂಕಲ್ ಹತ್ರ ಬಂದು ನಾನು ಇರೋ ವಿಷಯ ಎಲ್ಲ ಹೇಳ್ತೀನಿ. ಹೇಳಿಬಿಟ್ರೆ ಮದುವೆ ಮಾಡಿಕೊಟ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ? ಅವ್ರು ಮದುವೆ ಮಾಡಿಕೊಟ್ಟಿಲ್ಲ ಅಂದರು ನೀನಂತೂ ಏನೋ ಡಿಸಿಷನ್ ತೊಗೊತಾ ಇಲ್ವಲ್ಲ. ನಾನು ಖಂಡಿತವಾಗ್ಲೂ ಐಶುನ ಇವತ್ತೇ ಮದುವೆ ಮಾಡ್ಕೊತೀನಿ. ಹುಚ್ಚುಚ್ಚಾಗಿ ಏನೋ ಮಾತಾಡ್ಬೇಡ ಮಧು. ಹೇಳ್ತಾ ಇದ್ದೀನಲ್ವ ಜೈ, ನಾನು ಹೇಳ್ದಾಗೆ ಮಾಡ್ತೀನಿ. ನೀನಂತೂ ಏನೂ ನಿರ್ಧಾರ ತೊಗೊತಾ ಇಲ್ಲ. ನಮ್ಮ ಪ್ರೀತಿಗೇನು ನೀನು ಸಾಥ್ ಕೊಡ್ತಾ ಇಲ್ಲ. ನಿನಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಸ್ನೇಹಕ್ಕೆ ಬೆಲೆ ಕೊಡೋನಾಗಿದ್ರೆ ನೀನು ಯಾವತ್ತೂ ಈ ವಿಚಾರನ ನನಗೆ ಹೇಳ್ತಾ ಇದ್ದೆ. ಈ ಥರ ಮುಚ್ಚಿಟ್ಟು ಕೆಲಸ ಮಾಡ್ತಾ ಇರಲಿಲ್ಲ. ನನ್ನ ಭಾವನೆಗಳೇ ನಿನ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ? ಎಷ್ಟು ದಿನದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? ಒಬ್ಬರಾದ್ರೂ ನನಗೆ ಹೇಳಿದ್ದೀರಾ? ಏನು ಹೇಳಬೇಕಾಗಿತ್ತು? ಹೇಳಿದ್ರೆ ತಾನೇ ಏನು ಮಾಡ್ತಾ ಇದ್ದೆ ನೀನು? ನಿನಗೂ ತಾನೇ ಈಗ ತಾನೇ ಮದುವೆ ಆಗಿದೆ. ಇಷ್ಟು ಬೇಗ ಐಶುಗೆ ತಾನೇ ಮದುವೆ ಮಾಡೋಕ್ಕೆ ಹೇಗೆ ಒಪ್ತೀರಾ ನೀವು? ಅದಕ್ಕೆ ಇನ್ನೂ 1-2 ವರ್ಷ ಬಿಟ್ಕೊಂಡು ಹೇಳಿದ್ರಾಯ್ತು ಅಂತ ನಾನು ಸುಮ್ಮನೆ ಆಗಿದ್ದೆ. ಹಾಗಂತ ನಮ್ಮ ಹುಡುಗಿನ ಬಿಟ್ಕೊಡ್ತೀನಿ ಅಂತ ಯಾವತ್ತೂ ನೀನು ತಿಳ್ಕೊಬೇಡ. ಓಹೋ, ಅಷ್ಟೊಂದು ಇಷ್ಟಪಡ್ತೀಯಾ ನನ್ನ ತಂಗಿನ? ಏಕೆ ಡೌಟಾ? ನನ್ನ ತಂಗಿ ನಿನ್ನ ಹಚ್ಕೊಂಡಿರೋದು ನೋಡಿದ್ರೆ ಎಲ್ಲ ಅರ್ಥ ಆಗ್ತಿದೆ ಬಿಡು. ಎಲ್ಲ ಗೊತ್ತಿದ್ದು ಏನು ಮಾಡದೆ ಸುಮ್ಮನೆ ಇದೆಯಲ್ಲ, ನಿಜವಾಗ್ಲೂ ನನಗೆ ಬೇಜಾರಾಗ್ತಿದೆ ಜೈ. ಆದರೆ ಒಂದಂತೂ ನಿಜ ಮಧು, ನಾನಂತೂ ಒಂದಿನೂ ನಿಮ್ಮ ಪ್ರೀತಿ ವಿಚಾರನ ನೋಡಿದವನಲ್ಲ, ಕೇಳ್ದವನು ಅಲ್ಲ. ಒಂದಿನಕ್ಕೂ ಕೂಡ ಒಂದು ಸಣ್ಣ ಸುಳುವು ಕೂಡ ನನಗೆ ಸಿಕ್ಕಿಲ್ಲ. ನೀನು ಐಶುನ ಎಷ್ಟು ಪ್ರೀತಿ ಮಾಡ್ತಾ ಇದೆಯಾ ಅಥವಾ ಅವಳು ನೀನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾಳೆ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮಿಬ್ಬರು ವಿಚಾರ ನನಗೆ ಗೊತ್ತಾದ್ಮೇಲಂತೂ ಅವಳು ನಿನ್ನನ್ನು ತುಂಬ ಹಚ್ಕೊಂಡಿದ್ದಾಳೆ. ನೀನು ಯಾವತ್ತೂ ಅವಳು ಕೈ ಬಿಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಬಗ್ಗೆ ಇಷ್ಟೊಂದು ಚೀಪಾಗಿ ಯೋಚನೆ ಮಾಡಬೇಡ ಜೈ. ನಿನ್ನ ಬಗ್ಗೆ ಚೀಪಾಗಿ ಯೋಚನೆ ಮಾಡ್ತಾ ಇಲ್ಲ ಮಧು. ಯಾವುದೇ ಕಾರಣಕ್ಕೂ ನನ್ನ ತಂಗಿಗೆ ಮೋಸ ಆಗಬಾರ್ದು ಅಂತ ನಿನಗಿದನ್ನು ಬಿಡಿಸಿ ಹೇಳ್ತಾ ಇದ್ದೀನಿ ಅಷ್ಟೇ. ಆ ಥರ ಯಾವತ್ತೂ ಸಾಧ್ಯ ಇಲ್ಲ ಬಿಡು. ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಇವತ್ತೇನಾದರೂ ನೀನು ಫೋನ್ ಮಾಡಿಲ್ಲ ಅಂದಿದ್ರೆ ನನಗೆ ಖಂಡಿತವಾಗ್ಲೂ ನಮ್ಮ ಅಪ್ಪ ನೋಡಿರೋ ಹುಡುಗಂಗೆ ಅವಳು ಕೊಟ್ಟು ಮದುವೆ ಮಾಡೋ ಅಂಥ ಸಿಚುವೇಶನ್ ಬರ್ತಾ ಇತ್ತು. ಯಾಕೆ ಗೊತ್ತಾ? ಪ್ರೀತಿ ಮಾಡಿರೋ ನೀನು ಬಂದು ನನ್ನ ಜೊತೆ ಮಾತಾಡಬೇಕು. ನಾನು ಕೂಡ 3 ಡೇಸಿಂದ ವೆಯ್ಟ್ ಮಾಡ್ತಾನೆ ಇದ್ದೀನಿ. ಒಂದು ಕಾಲ್ ಇಲ್ಲ, ಒಂದು ಮೆಸೇಜ್ ಇಲ್ಲ. ನೀನು ಫೋನ್ ಮಾಡಿದ್ದು ನೋಡಿ ಇವತ್ತು ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಹಾಗೆ ಇವತ್ತು ಐಶುಗೆ ಬರ್ತಾ ಇರೋ ಹುಡುಗಂಗೂ ಕಾಲ್ ಮಾಡಿದ್ದೀನಿ, ಅವನು ಬರ್ತಾ ಇದ್ದಾನೆ. ಸೊ ಹುಡುಗನ ಜೊತೆ ಏನು ಮಾತಾಡಬೇಕು ಅದನ್ನು ನಾನು ಮಾತಾಡ್ಕೊಂಡು ಬರ್ತೀನಿ, ನೀನು ಹೊರಡು.
ಹೌದಾ ಜೈ, ಪರವಾಗಿಲ್ಲ, ನಾನು ಮಾತಾಡ್ತೀನಿ. ಬೇಡ ಮಧು, ಇದು ನಮ್ಮನೆ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ನಾನೇ ಇದನ್ನು ಕ್ಲಿಯರ್ ಮಾಡ್ತೀನಿ, ನೀನು ಹೊರಡು. ಒಂದು ವೇಳೆ ಇದಕ್ಕೆಲ್ಲ ಹುಡುಗ ಒಪ್ಪಿಲ್ಲ ಅಂದರೆ ಒಪ್ಪಿಸ್ತೀನಿ. ಪ್ಲೀಸ್ ಜೈ, ಐಶುನ ಬಿಟ್ಟು ಒಂದು ದಿವಸನೂ ನನ್ನ ಕೈಲಿ ಬದುಕಿರೋಕ್ಕಾಗಲ್ಲ. ಅವಳು ನಿನ್ನೆಯಿಂದ ಫೋನ್ ಮಾಡಿ ಒಂದೇ ಸಮ ಅಳ್ತಿದ್ದಾಳೆ. ಅವಳು ಕಣ್ಣೀರು ಕೂಡ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಪ್ಲೀಸ್ ನಮ್ಮಿಬ್ಬರನ್ನು ದೂರ ಮಾಡಬೇಡಿ. ಐಶುನ ನಾನು ಮನಸರೇ ಪ್ರೀತಿಸ್ತಾ ಇದ್ದೀನಿ. ಅವಳೇ ಯಾವತ್ತಿದ್ರೂ ನನ್ನ ಲೈಫಲ್ಲಿ ಸಂಗತಿಯಾಗಿ ಬರಬೇಕು ಅಂತ ನಾನು ಆಸೆ ಪಡ್ತೀನಿ. ಹಾಗೆ ಮನೆಯಲ್ಲಿ ಕೂಡ ಎಲ್ಲರೂ ಒಪ್ಕೊಂಡಿದ್ದಾರೆ ಅವಳನ್ನ. ಓಹೋ, ಆಲ್ರೆಡಿ ಇದೆಲ್ಲ ನಡೆದಿದ್ಯಾ? ಸಾರಿ ಜೈ. ಮೊನ್ನೆ ತಾನೇ ಐಶುನ ಮನೆಗೆ ಕರ್ಕೊಂಡೋಗಿದ್ದೆ. ಅಮ್ಮಗೂ ಕೂಡ ಪರಿಚಯ ಮಾಡಿಕೊಟ್ಟಿದ್ದೀನಿ. ಅಪ್ಪಾಜಿ ಕೂಡ ಗೊತ್ತು ಬಿಡು. ನಿಮ್ಮ ಅಪ್ಪಾಜಿ ಬಂದು ನನ್ನ ಹತ್ರ ಮಾತಾಡಿದ್ರು. ಯಾಕೆ ಜೈ, ಅವಳು ನನ್ನನ್ನು ಮದುವೆ ಆದರೆ ಚೆನ್ನಾಗಿರಲ್ವಾ? ಅಥವಾ ನಿನಗ ನಂಬಿಕೆ ಇಲ್ವಾ? ನಂಬಿಕೆ ಇರೋದಕ್ಕೇ ಇಲ್ಲಿವರೆಗೂ ಬಂದಿರೋದು. ಸೊ ನೀನಿನ್ನು ಹೊರಡು. ಜೈ, ಎಲ್ಲ ಮ್ಯಾನೇಜ್ ಮಾಡ್ತೀಯ ತಾನೆ? ನನ್ನಿಂದ ಏನಾದರೂ ಹೆಲ್ಪ್ ಬೇಕು ಅಂದರೆ ಕೇಳು, ಖಂಡಿತ ನಾನು ಇಲ್ಲೇ ಇರ್ತೀನಿ, ಬರ್ತೀನಿ. ನೋ ಥ್ಯಾಂಕ್ಸ್. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ನಾಳೆ ಹುಡುಗನ ಕಡೆಯವರು ಬರಬಾರ್ದು ಅಷ್ಟೇ. ಒಂದು ವೇಳೆ ಬಂದರೂ ಕೂಡ ಈ ಮದುವೆ ಕ್ಯಾನ್ಸಲ್ ಆಗೋ ರೀತಿ ಮಾಡ್ತೀನಿ. ಸೊ ನೀನೇನು ಟೆನ್ಷನ್ ತೊಗೋಬೇಡ, ಹೊರಡು. ಥ್ಯಾಂಕ್ಸ್ ಜೈ. ಹಾಗೆ ಈ ವಿಚಾರದ ಬಗ್ಗೆ ನಿನ್ನ ಹತ್ರ ಸಾರಿ ಕೇಳ್ತೀನಿ. ನೀನು ನನಗೆ ಫ್ರೆಂಡ್ ಅಂತ ಗೊತ್ತಿದ್ದು ಕೂಡ ಗೊತ್ತೋ ಗೊತ್ತಿಲ್ಲದೇನೋ ಐಶು ಮೇಲೆ ನನಗೆ ಪ್ರೀತಿ ಹುಟ್ಟಿದೆ. ಸೊ ನಿನ್ನ ತಂಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳನ್ನ ನಾನು ನನ್ನ ಹುಡುಗಿ ಅಂತ ನೋಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ. ದಯವಿಟ್ಟು ನಮ್ಮಿಬ್ಬರೂ ಕ್ಷಮಿಸಿದ್ಯಾ ತಾನೆ? ಇಟ್ಸ್ ಓಕೆ ಮಧು, ನನಗೂ ನನ್ನ ತಂಗಿ ಖುಷಿನೇ ಮುಖ್ಯ. ಸೊ ನನಗೆ ಒಪ್ಪಿಗೆ ಇದೆ, ಏನೂ ಬೇಜಾರಿಲ್ಲ. ನೀನೇನು ವರಿ ಮಾಡ್ಕೋಬೇಡ, ಹೊರಡು. ಥ್ಯಾಂಕ್ಸ್ ಜೈ. ನಿಜವಾಗ್ಲೂ ನಾನು ಯಾವತ್ತೂ ನಿನಗೆ ಋಣಿಯಾಗಿರ್ತೀನಿ. ನೀನು ಏನೇ ಕೇಳಿದ್ರೂ ನಾನು ಇಲ್ಲ ಅಂತ ಹೇಳಲ್ಲ. ಅಷ್ಟೊಂದೆಲ್ಲ ಏನು ಬೇಡ ಮಧು. ನನ್ನ ತಂಗಿನ ನೀನು ಚೆನ್ನಾಗಿ ನೋಡ್ಕೊಂಡ್ರೆ ನನಗೆ ಅಷ್ಟೇ ಸಾಕು. ಚೆನ್ನಾಗಿ ನೋಡ್ಕೊಳ್ತೀನೋ ನಂಬಿಕೆ ಇದೆ. ಥ್ಯಾಂಕ್ಸ್. ಸರಿ ಜೈ, ಹುಡುಗ ಬಂದ ಅಂತ ಕಾಣಿಸುತ್ತೆ, ನಾನು ಹೊರಡ್ತೀನಿ. ಸರಿ ಸರಿ, ನೀನು ಹೊರಡು, ನಾನು ಮಾತಾಡ್ತೀನಿ. ಹಾಯ್ ವರುಣ್, ಏನೋ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ? ಸಾರಿ ವರುಣ್, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ಹೇಳಿ ಜೈ, ಏನಾದರೂ ಇಂಪಾರ್ಟೆಂಟಾ? ಹೌದು ವರುಣ್. ಏನು ಹೇಳಿ, ಏನಾದರೂ ಮದುವೆ ವಿಚಾರನಾ? ಓಕೆ ಜೈ, ಮದುವೆ ಮುಂಚೆನೇ ಹೇಳಿದ್ದು ಒಳ್ಳೇದಾಯಿತು. ಪರವಾಗಿಲ್ಲ ಬಿಡಿ, ಅದರಲ್ಲೇನಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಎಷ್ಟು ಹೇಳಿದ್ರು ನಮ್ಮ ಅಪ್ಪಾಜಿ ಕೇಳ್ತಾ ಇಲ್ಲ. ಪರವಾಗಿಲ್ಲ ಜೈ, ನಾಳೆ ಹೆಣ್ಣು ನೋಡೋಕೆ ಬರ್ತೀವಿ. ಸೊ ಅಲ್ಲೇ ಎಲ್ಲ ನಿರ್ಧಾರ ಮಾಡೋಣ ಬಿಡಿ. ಈ ಮದುವೆ ಕ್ಯಾನ್ಸಲ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲ ಜೈ, ಹುಡುಗಿ ಮನಸ್ಸಲ್ಲೇ ನಾವಿಲ್ಲ ಅಂದಮೇಲೆ ಜೀವನ ಹೇಗೆ ಮಾಡೋಕ್ಕಾಗುತ್ತೆ ಹೇಳಿ? ಸೊ ಅವ್ರು ಇಷ್ಟಪಟ್ಟಿರೋ ಹುಡುಗಿಗೆ ಕೊಟ್ಟು ಮದುವೆ ಮಾಡಿ, ಲೈಫಲ್ಲಿ ಚೆನ್ನಾಗಿರ್ತಾರೆ. ನನಗೇನು ಬೇಜಾರಿಲ್ಲ. ಸೊ ನಾನು ಯಾವತ್ತೂ ನಿಮ್ಮ ಹುಡುಗಿನ ಡೈರೆಕ್ಟಾಗಿ ನೋಡಿಲ್ಲ, ಅಥವಾ ನಿಮ್ಮ ಸಂಬಂಧ, ನಿಮ್ಮ ಮನೆ ಆಗಲಿ ನಾನು ಯಾವತ್ತೂ ಬಂದಿಲ್ಲ. ಫಸ್ಟ್ ಟೈಮ್ ಬರ್ತಾ ಇದ್ದೀವಲ್ವಾ, ಅಪ್ಪಾಜಿ ಅವ್ರ ಫ್ರೆಂಡು ಅಂತ ಮಾತಾಡ್ಕೊಂಡಿದ್ದಾರೆ ಅಷ್ಟೇ. ಸೊ ಮದುವೆ ಮಾಡಿಕೊಂಡು ಜೀವನ ಮಾಡಬೇಕಾಗಿರೋದು ನಾವು. ಸೊ ಇದನ್ನು ನಾನೇ ಕ್ಲಿಯರ್ ಮಾಡ್ತೀನಿ, ಡೋಂಟ್ ವರಿ. ತುಂಬ ಥ್ಯಾಂಕ್ಸ್ ವರುಣ್. ಓಕೆ ಜೈ, ನಾಳೆ ಮೀಟ್ ಮಾಡ್ತೀನಿ. ಸೊ ನನ್ನ ತಂಗಿ ತುಂಬ ಹೆದರಿದ್ದಾಳೆ. ಅವಳಿಗೆ ಖಂಡಿತವಾಗ್ಲೂ ಈ ಮದುವೆ ಸ್ವಲ್ಪನೂ ಇಷ್ಟ ಇಲ್ಲ. ಆದರೂ ಕೂಡ ನಮ್ಮ ಅಪ್ಪಾಜಿ ಬಲವಂತದಿಂದ ಮಾಡ್ತಿದ್ದಾರೆ. ನಾವು ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ. ಸೊ ನೀವೇ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕು. ಓಕೆ ಜೈ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸೊ ಫ್ರೆಂಡ್ ಆಗಿದ್ದೀವಿ, ಫ್ರೆಂಡ್ಸ್ ಆಗೇ ಇರೋಣ, ಓಕೆನಾ? ಸೊ ನಿಮ್ಮ ಅಪ್ಪಾಜಿ ಹತ್ರ ನಾನು ಮಾತಾಡ್ತೀನಿ, ನೀವೇನು ಟೆನ್ಷನ್ ತೊಗೋಬೇಡಿ. ಸೊ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾಳೆ ಸಿಗ್ತೀನಿ, ಬರಲಾ? ಥ್ಯಾಂಕ್ಸ್ ವರುಣ್. ಓಕೆ ಬಾಯ್.